ದೀಕ್ಷಿತ್ ಅವರೇ ನಮಸ್ಕಾರ. ಮೊದಲೇದಾಗಿ ಒಳ್ಳೆಯದಾಗಲಿ, ನಿಮಗೆ ಒಳ್ಳೆಯ ಅಂಕಗಳನ್ನು ಪಡೆದಿದ್ದೀರಿ. ಸೊ ಕಂಗ್ರ್ಯಾಚುಲೇಷನ್ಸ್. ಬಟ್ ನಿಮ್ಮ ತಯಾರಿ ಯಾವ ರೀತಿ ಆಗಿತ್ತು? ಸರ್, ತಯಾರಿ ಅಂದ್ರೆ ಮೊದಲಿಂದಲೂ ನಾನು ಕಾಲೇಜ್ ಸ್ಟಾರ್ಟಿಂಗಿಂದಾನೇ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಓದ್ತಿದ್ದೆ. ಆಮೇಲೆ ಈವ್ನಿಂಗ್ ಸಹ ಕಾಲೇಜಿಂದ ಬಂದು ದಿನಾಲು ನನ್ನ ಪ್ರಿಪರೇಷನ್ ನಾನು ಮಾಡ್ತಾ ಹೋಗ್ತಾ ಇದ್ದೆ ಸರ್. ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದಾಗಿರ್ಬೋದು, ಏನಂದ್ರೆ ಟೆಕ್ಸ್ಟ್ ಬುಕ್ ಓದೋದಾಗಿರ್ಬೋದು, ಅದನ್ನ ಮಾಡ್ತಿದ್ದೆ, ದಿನಾಲು ಮಾಡ್ತಿದ್ದೆ. ಟೀಚರ್ಸ್ಗಳು ಯಾವ ರೀತಿಯಾಗಿ ಪಾಠವನ್ನು ಮಾಡ್ತಿದ್ರು? ಟೀಚರ್ಸ್ಗಳು ಸಹ ತುಂಬಾ ಸಪೋರ್ಟಿವ್ ಆಗಿ, ಯಾವುದೇ ಡೌಟ್ಸ್ ಇದ್ರು ಸಹ ಕೇಳಿ ಅಂತ ತುಂಬಾ ಸಪೋರ್ಟ್ ಮಾಡಿ, ಎಲ್ಲ ರೀತಿಯಲ್ಲೂ ಅಂದ್ರೆ ಏನೇ ನಮ್ಗೆ ಡೌಟ್ಸ್ ಇದ್ರು ಅವರೇ ಅರ್ಥ ಮಾಡ್ಕೊಂಡು ಎಲ್ಲ ಹೇಳ್ತಿದ್ರು. ಆಮೇಲೆ ಟೀಚಿಂಗ್ ಸಹ ಅಷ್ಟೇ ತುಂಬಾ ಫಾಸ್ಟ್ ಆಗಿ ಏನ್ ಕೊಂಡೋಗ್ತಿರ್ಲಿಲ್ಲ, ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ ಟೈಮ್ ಅಲ್ಲಿ ಸ್ಲೋ ಆಗಿ ಕೊಂಡೋಗ್ತಿದ್ರು. ಎಲ್ಲ ಕೋ ಕರಿಕ್ಯುಲರ್ ಹಾಗೂ ನಾನ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಕರೆಕ್ಟ್ ಆಗಿ ಅಂದ್ರೆ ಬ್ಯಾಲೆನ್ಸ್ ಮಾಡೋದು ಹೇಗೆ, ಎಲ್ಲ ರೀತಿಯಲ್ಲೂ ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡಿದ್ರು ಸರ್. ಈ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿ ಬಗ್ಗೆ ಏನು ಹೇಳ್ತೀರಿ? ಭಾಳ ಈ ರೀತಿ ರಿಸಲ್ಟ್ ಬರಬೇಕು ಅಂದರೆ ನಿಮ್ಮ ತಂದೆ ತಾಯಿ ಪಾತ್ರ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಹೌದು ಸರ್. ಅದನ್ನ ಮೇ ಬಿ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಅಂದ್ರೆ ಅವರೇ ಅಲ್ಲ ಸರ್, ಬ್ಯಾಕ್ ಬೋನ್ ಅವರೇ ಎಲ್ಲ, ಸಪೋರ್ಟ್, ಮೇನ್ ಸಪೋರ್ಟ್ ಎಲ್ಲ ಅವರೇ. ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ಮುಂದೆ ನಾನು ಆಕ್ಚುಲಿ ಇಂಜಿನಿಯರಿಂಗ್ ಮಾಡ್ಬೇಕಂತ ಇದ್ದೇನೆ. ಆಮೇಲೆ UPSC ಎಕ್ಸಾಮ್ ಎಲ್ಲ, ಗೌರ್ಮೆಂಟ್ ಎಕ್ಸಾಮ್ಸ್ಗೆಲ್ಲ ಟ್ರೈ ಮಾಡ್ಬೇಕಂತ ಇದ್ದೇನೆ ಸರ್. ಎಸ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.